ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹೇಳಿ ಕೇಳಿ ಪುಷ್ಯ ನಕ್ಷತ್ರ, ಕಟಕ ರಾಶಿ. ಹಾಗಾಗಿ ಆ ಟೈಮ್ ಬಂದಿದ ತಕ್ಷಣ ಅದು ಅವ್ರಿಗೆ ಗೊತ್ತಾಗುತ್ತೆ, ಚುರುಕು ಮುಡ್ತಾರೆ. ಇವ್ರ ಕಡೆಯಿಂದನೇ ಆ ಒಂದು ಕೆಲಸನೂ ಆಗಿರುತ್ತೆ. ಸೊ ಇದು ಪುಷ್ಯ ನಕ್ಷತ್ರದವರು. ಅದರಲ್ಲೂ ನೋಡಿ, ಕಟಕ ರಾಶಿ ಅಂತ ಹೇಳಿದೆ. ಕಟಕ ರಾಶಿ ಪುಷ್ಯ ನಕ್ಷತ್ರ, ಗುರು ಮತ್ತು ಶನಿ ಎಕ್ಸಲೆಂಟ್. ಯಾಕಂದರೆ ಈ ಎರಡೂ ಗ್ರಹಗಳು ಯಾರ ಜಾತಕದಲ್ಲಿ ಒಟ್ಟಿಗೆ ಇರ್ತಾರೋ ಅವರೆಲ್ಲರೂ ತಿಳ್ಕೊಂಡ್ಬಿಡಿ, ನಿಮ್ಮ ಮನೇಲಿ ಸಣ್ಣ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಆ ದಶಗಳು ಬಂದಾಗ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಆಗ್ತೀರಾ. ಬಟ್ ಅವ್ರು ಟ್ಯಾಲೆಂಟೆಡ್, ಯಾಕಂದರೆ ಗುರು ಮತ್ತು ಶನಿ ಇದ್ದಾಗ ದುಡ್ಡನ್ನು ನೋಡ್ತಾರೆ. ಅದರಲ್ಲೂ ಶುಕ್ರನು ಅಂತ ಹೇಳಿದೆ, ದುಡ್ಡು ನೋಡೋದು, ತಾಳ್ಮೆಯಿಂದ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಬರ್ತಾರೆ. ಅಂದರೆ ಗೋಲ್ ರೀಚ್ ಮಾಡ್ತಾರೆ, ಎಲ್ಲೂ ಎಡವೋದಿಲ್ಲ, ಎಲ್ಲೂ ಕೆಟ್ಟ ಹೆಸರು ತಗೊಳ್ಳೋದಿಲ್ಲ. ಅಕಸ್ಮಾತ್ ಏನಾದರೂ ಕೆಟ್ಟದ್ದೇ ಇರ್ಬೋದು, ಆದರೆ ಎಲ್ಲೂ ತೋರಿಸ್ಕೊಳ್ಳಲ್ಲ. ಇವಾಗ ಯಾರಿದ್ದಾರೆ ನಿಯತ್ತಾಗಿ ಕೆಲಸ ಮಾಡ್ಕೊಂಡಿರೋರು ಯಾರು ಇರ್ತಾರೆ? ಅವ್ರವ್ರ ಬಿಸ್ನೆಸ್ ಅಂತ ಬಂದಾಗ ಅವ್ರವ್ರ ಬಿಸ್ನೆಸ್ಸಲ್ಲಿ ಏಳು ಬೀಳುಗಳು ಇದ್ದೇ ಇರುತ್ತೆ, ಕಾಂಪಿಟೇಷನ್ಸ್ ಇದ್ದೇ ಇರುತ್ತೆ. ಒಂದು ಸಣ್ಣ ವ್ಯಾಪಾರ ಆಗಿರ್ಬೋದು, ದೊಡ್ಡ ದೊಡ್ಡ ಬಿಸ್ನೆಸ್ ಆಗಿರ್ಬೋದು, ಇದೆಲ್ಲ ಕಾಂಪಿಟೇಷನ್ ಯುಗ. ಸೊ ಹಾಗಿದ್ದಾಗ ಅವರು ಬೆಳೀತಾ ಇರೋದು ಕೂಡ ಯಾರಿಗೂ ಗೊತ್ತಾಗಲ್ಲ. ಆ ರೀತಿ ಸೆಕ್ಟರ್ ಅವ್ರದ್ದಿರುತ್ತೆ. ಯಾವುದೇ ಒಂದು ತಪ್ಪು ಇಂಥ ತಪ್ಪಿದೆ ಅಂತ ಫೈಂಡ್ ಔಟ್ ಮಾಡಿ ಜನ ಅವ್ರನ್ನ ಗುರ್ತಿಸೋಕ್ಕಾಗೋದಿಲ್ಲ. ಆ ಒಂದು ಟ್ಯಾಲೆಂಟಲ್ಲಿ ಇರ್ತಾರೆ, ಯಾಕಂದರೆ ಜ್ಞಾನ ಇರುತ್ತೆ ಅವ್ರಿಗೆ. ಅದರಲ್ಲೂ ಏನಾದರೂ ತುಂಬ ಚೆನ್ನಾಗಿ ಓದ್ಕೊಂಡು ಇದ್ದರೆ, ತುಂಬ ಜ್ಞಾನವಂತರು, ತುಂಬ ಬುದ್ಧಿವಂತರಾದರೆ ಎಲ್ಲೆಲ್ಲಿಗೂ ರೀಚ್ ಆಗ್ತಾರೆ. ಅಷ್ಟೊಂದು ಜ್ಞಾನವಂತರು, ಬುದ್ಧಿವಂತರು. ಬಟ್ ಇವಾಗ ಸೈಂಟಿಸ್ಟ್ ಎಲ್ಲ ಇರ್ತಾರೆ, ಜಡ್ಜ್ಗಳಾಗಿರ್ತಾರೆ, ಲಾಯರ್ಸ್ ಆಗಿರ್ತಾರೆ. ಇವರೆಲ್ಲರೂ ಕೂಡ ಈ ಥರ ಗುರು ಮತ್ತು ಶನಿ, ಅದರಲ್ಲೂ ಚಂದ್ರ, ಶುಕ್ರ, ಇದೆಲ್ಲ. ಮೇಡಮ್ ಮುಂದುವರ್ಸೋಣ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಗಳು ಬಗ್ಗೆ ಕೇಳ್ಬೇಕಾಯ್ತು ಮ್ಯಾಮ್. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 27/12 27/12 2001 ಮ್ಯಾಮ್. 2001. ಓಕೆ, ಹುಟ್ಟಿದ ಸಮಯ ಮಧ್ಯಾಹ್ನ 1:51. ಮಧ್ಯಾಹ್ನ 1:55. 51. 51. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ವೃಷಭ ರಾಶಿ, ಕೃತಿಕಾ ನಕ್ಷತ್ರ. ಹೌದು ಮ್ಯಾಮ್. ಅದೇ ಅವ್ರ ಮದ್ವೆ ತಿಂಗಳಾಗಿದೆ ಮ್ಯಾಮ್. ಅವರು UPSC ಎಕ್ಸಾಮ್ ಕಟ್ಬೇಕು ಅಂತ ಇದ್ದಾಳೆ, ಆಗುತ್ತಾ ಹೆಂಗೆ ಅಂತ ಕೇಳ್ಬೇಕು ಮ್ಯಾಮ್. ಮದುವೆ ಆಗಿದೆಯಾ? 10 ತಿಂಗಳಾಯ್ತು ಇವಾಗ ಮದ್ವೆ ಆಗಿ. ಹಾಂ. UPSC ಎಕ್ಸಾಮ್ ಬರಿಬೇಕಾ? ಬರಿಬೇಕಂತ ಇದ್ದಾಳೆ. ಹಾಂ. ಇವಾಗ ನಡೀತಾ ಇರೋ ಟೈಮು ಚೆನ್ನಾಗಿದೆ ಅವ್ರಿಗೆ. UPSC ಎಕ್ಸಾಮ್ ಎಲ್ಲ ಬರಿಬೋದು, ಯಾಕಂದರೆ ಟೈಮು ಚೆನ್ನಾಗಿದೆ. ರಾಹು ದಶ ನಡೀತಾ ಇದೆ ಅವ್ರಿಗೆ. ಹಾಗಾಗಿ ಬಂದು ಅವ್ರಿಗೆ ಸೂರ್ಯ, ಬುಧ, ಶುಕ್ರ ಎಲ್ಲ ತುಂಬ ಚೆನ್ನಾಗಿದೆ, ಜಾತಕ ಚೆನ್ನಾಗಿದೆ ಇವ್ರದ್ದು. ಏನಪ್ಪ ಅಂತಂದರೆ ಆ UPSC ಎಕ್ಸಾಮ್ಗೆ ನೋಡಿ, ಸೂರ್ಯ ಮತ್ತು ಬುಧ ತುಂಬ ಚೆನ್ನಾಗಿರಬೇಕು. ಗೌರ್ಮೆಂಟ್ ಕೆಲಸ ಅಂತ ಬಂದಾಗ ಸೂರ್ಯ ಮತ್ತು ಬುಧ ತುಂಬ ಚೆನ್ನಾಗಿರಬೇಕು. ಸೂರ್ಯ ಬುಧನ ಆಕ್ಟಿವೇಟ್ ಮಾಡ್ಕೋಬೇಕು. ಸೂರ್ಯನ ಬುಧನ ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ಸೂರ್ಯ ಗ್ರಹನ ತಂದು ನೀವು ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಈ ಗೌರ್ಮೆಂಟ್ ಎಕ್ಸಾಮ್ಗೆ ಅಂತಲೇ ಕೆಲವೊಂದು ಗೌರ್ಮೆಂಟ್ ಎಕ್ಸಾಮ್ ಬರ್ಸಿದ್ರೆ ಖಂಡಿತ ಇವರಿಗೆ ಆಗತ್ತೆ. ಜೊತೆಗೆ UPSC ಆಗತ್ತೆ ಎಕ್ಸಾಮು. ಅದಕ್ಕೆ ಅಂತಲೇ ಕೆಲವೊಂದು ಸ್ಟೋನ್ಸ್ ಇದೆ ನಮ್ಮಲ್ಲಿ. ಸೂರ್ಯ ಮತ್ತು ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಟೋನ್ ಕೊಡ್ತೀನಿ, ಅದನ್ನು ಅವ್ರ ಮನೇಲಿ ಇಟ್ಕೊಳ್ಳೋಕೆ ಹೇಳಿ. ಅವರೆಲ್ಲಿ ಓದ್ತಾರೆ ಕೂತ್ಕೊಂಡು, ಎಲ್ಲಿ ಪ್ರಿಪೇರ್ ಆಗ್ತಾರೆ ಅಲ್ಲಿ ಇಟ್ಕೊಳ್ಳೋಕೆ ಹೇಳಿ, ಖಂಡಿತ ಆಗುತ್ತೆ. ಇದು ಲೈಫ್ ಟೈಮ್ ಅವ್ರಿಗೆ ತುಂಬ ಚೆನ್ನಾಗಿರೋನು ಸೂರ್ಯ ಮತ್ತು ಬುಧ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬಾಗಲಕೋಟೆಯಿಂದ ಮೇಡಮ್, ಲತಾ ಅಂತೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕು? ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಓಕೆ, ಹೇಳಿ ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ 24/6/2012. ಓಕೆ, 24/6/12. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 1:10 ಮಧ್ಯಾಹ್ನ. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ಇದ್ದಾರೆ. ಮುಂದಿನ ಭವಿಷ್ಯ ಹೇಗಿದೆ ಅಂತ ಕೇಳಬೇಕಾಗಿತ್ತು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಮಾಡ್ತಿದ್ದಾರೆ ಇವರು? ಇವರು 9th ಕಲಿತಾ ಇದ್ದೇನೆ ಮೇಡಮ್. ಸರಿ. ಮುಂದಿನ ಭವಿಷ್ಯ ಹೇಳ್ಬೇಕಾ, ಮುಂದೆ ಸ್ಟಡೀಸ್ ಹೇಳ್ಬೇಕಾ, ಏನ್ ಹೇಳ್ಬೇಕು? ಸ್ಟಡೀಸ್ ಹೇಳ್ಬೇಕು ಮೇಡಮ್. ಇವಾಗ ನೋಡಿ, ಅವ್ರಿಗೆ ಶುಕ್ರದಶ ನಡೀತಿದೆ. ಮೇಡಮ್, ಶುಕ್ರದಶ ನಡೀತಿದೆ. ಬಟ್ ಈ ಟೈಮಲ್ಲಿ ಓದ್ಕೊಳ್ಳೋದು ಸ್ವಲ್ಪ ಕಮ್ಮಿ ಇರುತ್ತೆ. ಹೌದಾ ಮೇಡಮ್? ಲಗ್ನ ಬಂದು ಅವ್ರದ್ದು ಕನ್ಯಾ ಲಗ್ನ ಆಗಿರುತ್ತೆ. ಹಾಗಾಗಿ ಓದೋದ್ರ ಬಗ್ಗೆ ಕಮ್ಮಿ, ತುಂಬ ಕಾನ್ಸಂಟ್ರೇಷನ್ ಇರಲ್ಲ. ತುಂಬ ಮೋಜು ಮಸ್ತಿ, ತುಂಬ ಆ ಬಟ್ಟೆ ಬೇಕು, ಈ ಬಟ್ಟೆ ಬೇಕು, ಆ ಶೂಸ್ ಬೇಕು, ಈ ಗಾಡಿ ಬೇಕು ಅಲ್ವಾ?
ಹಾಗಾಗಿ ಇದ್ರ ಮೇಲೆ ಜ್ಞಾನ ಇರುತ್ತೆ. ಇವ್ರಿಗೆ ಎಜುಕೇಷನ್ನು ಮೆಮೊರಿ ಪವರು ತುಂಬ ಸ್ವಲ್ಪ ಮೆಮೊರಿ ಪವರ್ ಕಮ್ಮಿ ಇರುತ್ತೆ. ಅಂದರೆ ಏನೇ ಓದಿದ್ರು ಅಲ್ಲೋಗಿ ಬರಿಬೇಕಾದ್ರೆ ಮರ್ತ್ಕೋತಾರೆ. ಹೌದ್ರೇನ್ರಿ ಮೇಡಮ್? ನೀವು ಹೇಳ್ಬೇಕು ಮೇಡಮ್, ನಾವು ಹೇಳ್ತಾ ಇದ್ದೀವಿ. ಹೌದು ಮೇಡಮ್. ಅದಕ್ಕೆ ಆ ಮೆಮೊರಿ ಪವರ್ ಇನ್ಕ್ರೀಸ್ ಆಗಬೇಕು, ಏಕಾಗ್ರತೆ ಬರಬೇಕು ಅಂತ ಅಂದರೆ ಇವಾಗ 8th 9th ಸ್ಟ್ಯಾಂಡರ್ಡು ಮುಂದೆ ಓದೋದು ಬಹಳಷ್ಟಿರುತ್ತೆ. ಸೊ ಹಾಗಾಗಿ ಎಜುಕೇಷನ್ ಸ್ಟೋನು ಅಥವಾ ಎಜುಕೇಷನ್ ಬ್ರೇಸ್ಲೆಟ್ ಯೂಸ್ ಮಾಡಿ. ಯಾಕಂದರೆ ಬುಧನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ ಅವರ ಮೆಮೊರಿ ಪವರ್ಗೆ. ಹಾಗಾಗಿ ಅದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ.